ಮಾತಂಗ ಪರ್ವತದ ಮ್ಯಾಪ್ ಇದು, ಯಾವ ರೂಟಲ್ಲಿ ಹೋಗಿ ಯಾವ ರೂಟಲ್ಲಿ ಬರಬೇಕು ಅಂತ. ಬರ್ರಿ ಮಾತಂಗ ಪರ್ವತಕ್ಕೆ ಹೋಗೋಣ. ವಿರೂಪಾಕ್ಷೇಶ್ವರ ದೇವಸ್ಥಾನದ ತೇರುಬದಿಯ ಪೂರ್ವಕ್ಕೆ ಇರುವ ಬೆಟ್ಟ ಇದು. ಅತಿ ದೊಡ್ಡದಾದ ಬೆಟ್ಟ ಇದು. ದಂತಕಥೆಯ ಪ್ರಕಾರ ಋಷಿಮುನಿ ಈ ಪರ್ವತದಲ್ಲಿ, ಮಾತಂಗ ಎಂಬ ಋಷಿಮುನಿ ಈ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಅದಕ್ಕೆ ಇದಕ್ಕೆ ಮಾತಂಗ ಪರ್ವತ ಬೆಟ್ಟ ಅಂತ ಹೆಸರು ಬಂದಿದ್ದು. ಮಾತಂಗ ಋಷಿಮುನಿ ಈ ಗುಡ್ಡದ ಮೇಲೆ ತಪಸ್ಸು ಮಾಡ್ತಾಯಿದ್ದ. ಈ ಮಾತಂಗ ಪರ್ವತದ ಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಗೋಪುರ ನೋಡಿ ಹೇಗೆ ಕಾಣಿಸ್ತಾ ಇದೆ. ಬಾ, ಹೆಂಗೈತಿ ಮಾತಂಗ ಪರ್ವತ? ಹಾಂ, ಸೂಪರ್ ಐತೆ. ಆದ್ರೆ ಮೆಟ್ಲುಗಳು ಮಾತ್ರ ಭಯಂಕರವಾಗಿದೆ. ಸೂಪರ್ ಐತಿ ಅನ್ಕೊಂತ ನೀನು ಮೆಟ್ಲುಗಳಿಂದ ಕೆಳಗೆ ಬಿದ್ದಿ ನೋಡ್ಕೊಂಡತ್ತ. ಆಗೋದಿಲ್ಲ ಕೈಲೆ. ಆಗಲ್ಲ ಅಂದ್ರೆ ಯಾಕೆ ಬರೋಕೋದಿ? ಮನೆಗಿರೋದು ಬಿಟ್ಟು ಅಡ್ಡಾಡ್ತಂತೀಯ? ಮಳೆ ಬರಕತ್ತೈತಿ, ಮೆಟ್ಲುಗಳು ಜಾರ್ತಾವು ನೋಡ್ಕೊಂಡತ್ತು. ಇವಾಗ ಏನಾರ ಮಾತಂಗ ಸ್ವಾಮಿ ಏನಾರ ಇದ್ದಿದ್ರೆ ಮಾಲ್ಯವಂತ ಸ್ವಾಮಿ ಇದ್ದಿದ್ರೆ ನಿನ್ನ ನೋಡಿ ಈ ಬೆಟ್ಟ ನಿರ್ಮಿಸಿದ್ದೇ ಇಲ್ಲ ಆತ. ಬೆಟ್ಟದ ಮೇಲೆ ಹೋಗಿ ತಪಸ್ ಮಾಡ್ತೇನೆ ಇರಲಿಲ್ಲ. ಬಾಬಾ ಎಷ್ಟು ಮೆಟ್ಲು ಅದಾವ? ಇನ್ನು 400 ಮೆಟ್ಲು ಅದಾವ. ಇಲ್ಲಿಗೆ ಸಾಕಾಗುತ್ತೆ ಮನೆ. ಮನೇಲಿ ಅಂದ್ರೆ ಕೇಳ್ತೀಯೇನು? ಮಾತಂಗ ಬೆಟ್ಟ ಆತತ್, ಮಾತಂಗ ಬೆಟ್ಟ ಆತಂತಿ. ಹೋದ್ಸಲ ಹುಡುಗರು ಹಿಡ್ಕೊಂಡ್ ಬಂದಿದ್ವಿ. ಹುಡುಗರು ಹಿಡ್ಕೊಂಡು ಈ ಬೆಟ್ಟ ಹತ್ತೀವಿ. ಮತ್ತೆ ಇವಾಗ ಒಬ್ಬಕ್ಕೆ ಗತ್ತಕ್ಕಾಗ್ತಿಲ್ಲ. ಅದೇನೋ ಎನರ್ಜಿ ಇರ್ತಾವ ಹುಡುಗರು ಇದ್ರೆ. ಇವಾಗ ಮಳೆ ಬರಕತ್ತೈತಲ್ಲ, ಕಾಲು ಜರಕತ್ತ. ಹೆಂಗೈತೆ ಪ್ಲೇಸ್? ವ್ಯೂ. ಇಷ್ಟು ಮಳೆ ಬರ್ತಿದ್ರು ಫುಲ್ ಸೆಕೆ ಅಲ್ಲ? ಅಲ್ಲ, ನಾನು ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಬೆವ್ರು ಬಂದು ನೀರೊಳಗೆ ಹೋಗ್ತದೆ. ಅದಕ್ಕೆ ನೋಡೋಕ್ಕಾಗೋಲ್ತು ನಿನ್ನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲ, ಇಷ್ಟು ಜಲ್ದಿ ಬಂದಂಗ ಅವಾಗ ಎಷ್ಟು ಈಯಪ್ಪ ಹೆಂಗಿಷ್ಟು ಮಾತಂಗ ಸ್ವಾಮಿ ನಿನಗೆ ಎನರ್ಜಿ ಕೊಟ್ಟಣ. ಅಲ್ಲ, ನಾನು ಬೇಗ ಹತ್ಲಿ ಅಂತ ಹತ್ತಿರ ಎಲ್ಲ ಈ ಗುಡ್ಡ ಅನ್ಕೊಂಡಿದ್ದೆ. ಮತ್ತೆ ಬಂದ ಋಷಿ ಮುನಿ ನಿನಗೆ ಇದು ಕೊಟ್ಟಣ, ಮರ ಕೊಟ್ಟಣ, ಬೇಗ ಹತ್ಲಿ ಅಂತ. ಫೈನಲಿ ಅರ್ಧ ರೀಚ್ ಆದ್ವಿ. ಈ ಮೆಟ್ಲ ಹತ್ತಿ
ಅಯ್ಯಪ್ಪ ಹೆಂಗ್ ಗೊತ್ತದ ಈಗ ನೋಡಿ ಹೆಂಗದು ಮೆಟ್ಲ. ಆಂಜನೇಯ ಪುಸ್ತಕ ಈ ಮೆಟ್ಲ ಹತ್ತಿದ್ರೆ ಮಾತಂಗ ಪರ್ವತ ನೀನು ಹತ್ತದು. ಜರಿಯಲ್ಲ ಏನು ಕಾಲು ಮಳೆ ಬರ್ತದೆ ನೀರಾಗೈತಲ್ಲ. ಜರದ್ರೆ ಅಲ್ಲಿಂದ ಕೆಳಕರ ಜರ್ಕಂತಪ್ಪ ಸುಯಿ ಅಂತ. ಬಂಡೆ ಆಡೋದು. ಹಾಂ, ಜಾರ ಬಂಡೆ ಆಡೋದು ಮತ್ತೆ ಹತ್ತದು, ಮತ್ತೆ ಅಲ್ಲಿಂದ ಜಾರೋದು ಮತ್ತೆ ಹತ್ತದು. ಹತ್ತನಾ ನೀನು ಒಂದ್ಸಲ ಹತ್ತಕ್ಕೆ ಹಿಂಗೆ ಮಾಡ್ಬೇಕಾರೆ ಮಾತಂಗ ಋಷಿ ಮುನಿ ಹೆಂಗೆ ಹತ್ತಿರ್ಬಾರ್ದು, ತಪಾಸ್ ಮಾಡಕ್ಕೆ ಡೈಲಿ ಹತ್ತಿದ್ದ, ಡೈಲಿ ಇಳ್ತಿದ್ರು ಸ್ವಾಮೀಜಿ. ಅಲ್ಲೇ ಇದೆ ನಮ್ಮ ಹ್ಞೂ ಅಲ್ಲಲ್ಲಿ ಮೆಟ್ಲೆ ಅದಾವ ಇಲ್ಲಿ, ಹತ್ತಂಗೈತಾ ಈ ಕಡೆ ಮೆಟ್ಲೆ ಅದಾವ. ಮತ್ ಮುಂದೊಂದಂಗ ಐತಿ. ಅಲ್ಲಿ ಮುಂದೆ ಐತಿ. ಹಾ ಈ ಬಿಡು, ಆದ್ರೆ ಹಿಂಗ್- ಮೆಟ್ಲಿಂದ ಹತ್ತಿದ್ವಿ ಅವತ್ತು. ಹಾಂ, ಹಿಂಗೆ ಹತ್ತಿದ್ವಾ? ಹಾ ಇಲ್ಲಿ ಮೆಟ್ಲಿಂದ ಹತ್ತಿದ್ವಿ, ಹ್ಞೂ ಅಲ್ಲೊಂದ್ ಕಡೆ ಆ ತರ ಹತ್ತಿದ್ವಿ. अच्छा ಆದ್ರೂ ನೀನ್ ನನಗೆ ಹೇಳಕತ್ತಿದ್ದೆ ಅವಾಗಿಂದ. ಹೆಣ್ಮಕ್ಳ ಜೊತೆಗಿದ್ರ ಮೆಟ್ಲುಗಳು ಕಾಣಲ್ಲ. यारी समझ गई। ಆಂಜನೇಯ ಸ್ವಾಮಿ ಬ್ಯಾಗ್ ನೋಡ್ಬಿಟ್ಟಾರ. ಅಂಕಲ್ ಬ್ಯಾಗ್ನಾಗ ಏನೋ ಇಟ್ಟಾರ. ನೀವು ಹುಷಾರಾಗತ್ ಬರ. ಇಲ್ಲಿಂದ ಹತ್ತಿದ್ದ ಮತ್ತೆ ಹಿಂಗೆ ನಮ್ಮ ಫಾರಿನರ್ ಮೇಡಮ್ ಕುಂತಾರ ನೋಡು. ನಮ್ಮ ವಿಜಯನಗರ ನಮ್ಮ ವಿಜಯನಗರ ನಮ್ಮ ಶ್ರೀಕೃಷ್ಣ ದೇವರ ಆಡಿದ ವಿಜಯನಗರ ನೋಡೋಕ್ಕೆ ನೋಡಕ್ ನಮ್ಮ ಫಾರಿನವ್ರು ಕೂತ್ಕೊಂಡಿದ್ದಾರೆ. ಅಲ್ಲಿ ಅಲ್ಲಿ ನೋಡೋಣ. ನೋಡಿ ಕಣ್ಣು ತುಂಬ್ಕೊಳ್ಳಿ, ನಮ್ಮ ವಿಜಯನಗರ ಸಾಮ್ರಾಜ್ಯ ನೋಡಿ. ಅಲ್ಲ ಇಲ್ಲಿ ನೋಡಿ. ಎಲ್ಲದ ಬನ್ನಿ ಬನ್ನಿ, ನಿಧಾನವಾಗಿ ಬನ್ನಿ. ನೋಡಿ ನಮ್ಮ ವಿಜಯನಗರ ಸಾಮ್ರಾಜ್ಯ. ಹತ್ತಲ ನಾನು ಹಾಂ, ಹತ್ತಲ? ಹತ್ತು ಜರ್ಕ ಬಂಡಿ ಆಡು. ಎಷ್ಟು ಈಸಿ ಇದೆ, ನಾನು ಎಷ್ಟು ಕಠಿಣ ಅನ್ಕೊಂಡಿದ್ದೆ. ಹಾಂ, ಈಸಿ ಐತಿ. ಮುಂದೆ ಹತ್ತು ಗೊತ್ತಾಗುತ್ತೆ. ಈಗ ಈಸಿ ಐತಿ, ಮುಂದೆ ಹತ್ತು ಗೊತ್ತಾಗುತ್ತೆ. ಮುಂದೆ ಕಾಣಿಸುತ್ತಿದ್ದಾರೆ. ಅವಾಗ ಅನ್ಸಿದ್ರಾಗ ನನಗೆ ಹೆಂಗ್ ಭಯ ಭಯ ಆಗುತ್ತೆ. ಒಂದೇ ಗೊತ್ತಿಲ್ಲ. ಇದು ನಮ್ಮನೆ ಮುಂದೆ ಮನೆ ಮುಂದೆ ಇರ್ತಾವಲ್ಲ ಸಣ್ಣ ಸಣ್ಣ ಅಂತದಲ್ಲದು ಹಾಂ, ಅದೇ ದೊಡ್ಡದಂಗೆ ಐತೆ. ಅದು ನಿಜಾನ ಹುಷಾರು. ಶೂ ಬಿಚ್ಚಂಗಿ ಬಿಚ್ಚಿಬಿಡು ಕಮಲ್. ಹಾಂ, ಶೂಸ್ ಇರ್ತದ ಹೇಳಕ್ ಬರಲ್ಲ ಸುಮ್ಮನೆ. ಹೆಂಗಿಲ್ಲ ಬಿಚ್ಚಂಗಿ ಬಿಚ್ಚಿಬಿಡು, ಹುಷಾರು. ಹಿಂಗ ಹೋಗೋಣ ಹ್ಞೂ, ಒಳಗೆ. ಒಳಗಿಲ್ಲ ದಾರಿ, ಹೊರಗಿದ್ದೇನೆ ಹೋಗ್ಬೇಕು. ನಿಧಾನ ನಿಧಾನ. ಜೈ ಶ್ರೀರಾಮ್. ಆಂಜನೇಯ ನೋಡಲ್ಲ ಹೆಂಗಿದೆ. ಆಯ್ ಇಪ್ಪ ನೀವು ಕಾಯ ಬಾಟ್ಲ್ ಹಿಡ್ಕೊಂಡು
ನೀ ಮೇಕಪ್ ಇಲ್ಲಂಗೆ ಬಂದ್ಬಿಟ್ಟಿಲ್ಲ ಎದ್ರಕತ್ ಬಿಡೋದು ಕೋತಿ ನೋಡಿ ನೀನು ನೋಡಲಿ ಎದ್ರಕತ್ತದ ಹಾಂ ಓ ಮೇಕಪ್ ಮಾಡ್ಕೊಂಡು ನೋಡ್ಯಾವ ಓ ಬಾಟ್ಲಿ ಈ ಕಡೆ ಬಾ ನೀನು ಇಲ್ಲೇನು ತಿನ್ನಿಸ್ತೀನ ಈ ಕಡೆ ಹೋಗೋದು ಇವಾಗ ಹಿಂಗೆ ಹೋಗೋದು ಏನು ಮಾಡೋದು ನೋಡಲ್ಲಿ ಸಿಂಗಲ್ ಏಕಸಿರಿ ನೋಡಲ್ಲಿ ಮಂಟಪ ಅಲ್ಲಿ ನಮ್ಮ ಕಾರ್ ಇಲ್ಲಿಂದ ಕಾಣಿಸುತ್ತೆ ನಿನಗೆ ಕಾರ್ ಹಾಂ ಹುಡುಕ್ ಮತ್ತೆ ಬೇಗ ಎಲ್ಲಿ ಕಾರ್ ಅಂತ